ಕಾಂಗ್ರೆಸ್ ಮತ್ತೊಮ್ಮೆ 0, ಇತರೆ 0ಯಿಂದ 5 ಅಂತ ಹೇಳ್ತಾ ಇದ್ದಾವೆ. ಬಿಜೆಪಿಗಿಂತ ಒಂದು ಹಳಹಳಿ ಮುಗಿಯುತ್ತೆ ಅನ್ಸುತ್ತೆ. ಅಕಸ್ಮಾತ್ ಇದು ನಿಜ ಆಗಿ ಅಧಿಕಾರಕ್ಕೆ ಬಂದರೆ ಪಶ್ಚಿಮ ಬಂಗಾಳದಲ್ಲಿ ಜನಸಂಘದ ಸಂಸ್ಥಾಪಕನ ತವರು ರಾಜ್ಯದಲ್ಲೇ ನಮ್ಮ ಅಸ್ತಿತ್ವ ಇಲ್ಲ ಅನ್ನೋ ಒಂದು ಹಳಹಳಿ ಏನಿತ್ತಲ್ಲ, ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿ ಅವರ ರಾಜ್ಯದಲ್ಲೇ ಇಲ್ಲ ಅನ್ನುವಂಥದ್ದು ಅದು ಮುಗಿಯಲ್ಲ. ಒಂದು ಅದು ಹಳಹಳಿ. ಇನ್ನೊಂದು ಬಿಜೆಪಿ 2014ರ ನಂತರ ತನ್ನ ಉಚ್ಚಾಯದಲ್ಲಿ ಬಹುತೇಕ ಎಲ್ಲ ಲೀಡರ್ಸ್ಗಳನ್ನು ಪೊಲಿಟಿಕಲಿ ವ್ಯಾನಿಷ್ ಮಾಡಿದೆ. ನಾನು ವ್ಯಾನಿಷ್ ಅಂತ ಹೇಳಲ್ಲ, ಅದು ಶಬ್ದ ಸರಿಯಲ್ಲ, ರಣತಂತ್ರ. ಪೊಲಿಟಿಕಲಿ ಅವರನ್ನು ಹಣಿಯುವಲ್ಲಿ ಯಶಸ್ವಿಯಾಗಿದೆ. ಫಾರ್ ಎಕ್ಸಾಂಪಲ್, ಈಗ ಲಾಲು ಪ್ರಸಾದ್ ಯಾದವ್, ಮುಲಾಯಂ ಸಿಂಗ್ ಯಾದವ್, ಚೌತಾಲಾ ಗುಂಪು ಅರವಿಂದ್ ಕೇಜ್ರಿವಾಲ್ರನ್ನ ಆಗಾಗ ಚದುರಂಗದಲ್ಲಿ ಸೋಲಿಸ್ತಾ ಇರುತ್ತೆ. ಗುಜರಾತ್ನಲ್ಲಿ, ಮಧ್ಯಪ್ರದೇಶದಲ್ಲಾಯಿತು, ಮಹಾರಾಷ್ಟ್ರದಲ್ಲಿ ಶರದ್ ಪವಾರ್ ಮತ್ತು ಕಾಂಗ್ರೆಸ್, ಜೊತೆಗೆ ಉದ್ಧವ್ ಠಾಕ್ರೆ ತಂದೆ ಮಿತ್ರರಾಗಿ ಪೊಲಿಟಿಕಲ್ ಅಪೋಸಿಟಲ್ಲಿದ್ದರು, ಅವರನ್ನೂ ಕೂಡ ಡೆಸಿಮೇಟ್ ಮಾಡ್ತು. ದೇವೇಗೌಡರು ಬಿ ಜೆ ಪಿಯನ್ನು ಯಾವ ಪರಿಯಲ್ಲಿ ಬೈತಾ ಇದ್ರು, ಅದು ದೇವೇಗೌಡರು ಹೋಗಿ ಒಂದು ರಾಜ್ಯಸಭಾ ಸೀಟನ್ನು ಬಿ ಜೆ ಪಿ ಹತ್ರ ಕೇಳ್ಕೊಳ್ತಕ್ಕಂಥ ಸ್ಥಿತಿಯಲ್ಲಿದ್ದಾರೆ. ಆದರೆ ಮಮತಾ ಬ್ಯಾನರ್ಜಿ ಮಾತ್ರ, ನವೀನ್ ಪಟ್ನಾಯಕ್ ಅನ್ಡೌಟೆಡ್ಲಿ ಶಿ ಈಸ್ ಅ ಫೈಟರ್. ನವೀನ್ ಪಟ್ನಾಯಕ್ ಡೆಸಿಮೇಟ್ ಆದರು. ಹಾಗಾಗಿ ಚಂದ್ರಬಾಬು ನಾಯ್ಡು ನಾನು ಬಿ ಜೆ ಪಿ ಜೊತೆ ಮೈತ್ರಿಯೇ ಮಾಡಲ್ಲ ಅನ್ನೋರು 24ರ ಚುನಾವಣೆಯಲ್ಲಿ ಓಡೋಡಿ ವಾಪಸ್ ಬಂದರು. ಹೌದು. ಬಿ ಜೆ ಪಿಯ ಕಾರಣದಿಂದ KCR ಪೊಲಿಟಿಕಲಿ ಡೆಸಿಮೇಟ್ ಆದರು. ಬಿ ಜೆ ಪಿಯ ವೋಟ್ ಶೇರ್ ಕೂಡ ಅದಕ್ಕೊಂದು ಕಾರಣ ಆಗಿತ್ತಲ್ಲ ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣೆಯಲ್ಲಿ. ತಮಿಳುನಾಡು, ಕೇರಳ ಬಿಟ್ಬಿಡಿ, ಬಿ ಜೆ ಪಿಯ ಆ ಶಕ್ತಿ ಇಲ್ಲ. ವೆಸ್ಟ್ ಬೆಂಗಾಲ್ನಲ್ಲಿ ಒಂದು ವೇಳೆ ಏನಾದರೂ ಈ ಎಕ್ಸಿಟ್ ನಾನು ಮತ್ತೆ ಬಾರಿ ಹೇಳ್ತಿದ್ದೆ ಅಜಿತ್, ನೀವು ಹೇಳೋ ಪ್ರಕಾರ ಪಿಂಚ್ ಆಫ್ ಸಾಲ್ಟ್ ಒಡನೆ ನಾನು ವೆಸ್ಟ್ ಬೆಂಗಾಲ್ ತಗೋತೀನಿ. ಯಾಕಂದರೆ ಡೈರೆಕ್ಟ್ ಕಾಂಟೆಸ್ಟ್ ಒಂದೇ ಒಂದು ಭವಿಷ್ಯವನ್ನು ಏಷ್ಯಾನೆಟ್ ಸುವರ್ಣ ನ್ಯೂಸ್ ನೋಡಿದ್ದಲ್ಲ, ಯಾವ್ಯಾವ ಏಜೆನ್ಸಿ ಹೇಳಿದೆ ಅನ್ನೋದು ನಮ್ಮ ಸ್ಕ್ರೀನ್ ಮೇಲೆ ಸ್ಪಷ್ಟವಾಗಿ ಬರ್ತಾ ಇದೆ. ಇವುಗಳ ಅಗ್ನಿ ಪರೀಕ್ಷೆ 4ನೇ ತಾರೀಕು ಆಗುತ್ತೆ. 4ನೇ ತಾರೀಕು ರಿಸಲ್ಟ್ ಬಂದಮೇಲೆ ಹೇಳ್ತೀವಿ ಯಾರು ಅಕ್ಯುರೇಟ್ ಆಗಿ ಹೇಳಿದ್ರು, ಯಾರು ಕಂಪ್ಲೀಟ್ ಆಗಿ ಫ್ಲಾಪ್ ಆದರು ಅನ್ನೋದನ್ನು 4ನೇ ತಾರೀಕು ಹೇಳ್ತೀವಿ. ವೆಸ್ಟ್ ಬೆಂಗಾಲ್ ಚುನಾವಣೆಗೆ 4 ತಿಂಗಳ ಮುಂಚೆ BL ಸಂತೋಷ್ ಕೋಲ್ಕತ್ತಾಗೆ ಹೋಗಿದ್ದು, ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ. ಅವರೊಂದು ಮಾತನ್ನು ಹೇಳಿದ್ರು ಅಜಿತ್. ಅವರು ಹೇಳಿದರು, ದಿಸ್ ಇಸ್ ನಾಟ್ ಓನ್ಲಿ ಎ ಪೊಲಿಟಿಕಲ್ ಬ್ಯಾಟಲ್ ಫಾರ್ BJP ಆ್ಯಂಡ್ RSS, ಇದು ನಮಗೆ ಸಿವಿಲೈಸೇಷನಲ್ ಫೈಟ್ ಅಂತ ಅವ್ರು ಹೇಳಿದರು. ಬಾಂಗ್ಲಾದೇಶ್ನ ಇನ್ಫ್ಲಕ್ಸ್ ಇರ್ಬೋದು, ಅಲ್ಲಿಂದ ಲೆಫ್ಟ್ನ ಒಂದು ಸಿಟಾಡೆಲ್, ಅದು ಲೆಫ್ಟ್ನ ಒಂದು ದೊಡ್ಡ ಭದ್ರಕೋಟೆ 33-34 ವರ್ಷದವರೆಗೆ, ಅದನ್ನು ಏನಾದರೂ BJP ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾದರೆ ಇಟ್ಸ್ ಎ ಹ್ಯೂಜ್ ವಿಕ್ಟ್ರಿ ಫಾರ್ BJP ವಿಸಾವೇಸ್ 2029 ಎಲೆಕ್ಷನ್ ಆಲ್ಸೋ. ಹೌದು, ನನಗನ್ಸು ಸೆಟ್ ಮಾಡ್ದಂಗೆ ಮಾಡ್ಬಿಟ್ಟು. ಆಮೇಲೆ ನಿಮಗೆ ಪಶ್ಚಿಮ ಬಂಗಾಳವನ್ನು ಗೆಲ್ಲೋದಿದೆ ಸುಲಭ ಅಲ್ಲ. ಮಮತಾ ಬ್ಯಾನರ್ಜಿ ಇಸ್ ಅ ಫಾರ್ಮಿಡೇಬಲ್ ಫೈಟರ್. ಕರೆಕ್ಟ್. BJP ನರೇಂದ್ರ ಮೋದಿ, ಅಮಿತ್ ಶಾ ಯಾವ ಪ್ರಮಾಣದ ಫೈಟರೋ ಅವರಿಗೆ ಕಳೆದ 10 ವರ್ಷಗಳಿಂದ ಫೈಟ್ ಕೊಡ್ತಾ ಇರುವಲ್ಲಿ ಮಮತಾ ಬ್ಯಾನರ್ಜಿ. ಜನ ಅಂದರು ಇಲ್ಲ ಬರೀ ಮುಸ್ಲಿಂ ವೋಟಿಂದ ಗೆಲ್ತಾರೆ ಅಂತ. ಕಳೆದ ಬಾರಿ ಅವರು ತೋರಿಸಿದ್ರು ಹಿಂದೂ ವೋಟ್ಗಳು ದೊಡ್ಡ ಪ್ರಮಾಣದಲ್ಲಿ ತೃಣಮೂಲ್ ಕಾಂಗ್ರೆಸ್ಗೆ ಬರ್ತಾ ಇದೆ. ಹಾಗಿರುವಾಗ BJP ಏನಾದರೂ ಈ ಕೋಟೆಯನ್ನು ಒಡೆಯುವಲ್ಲಿ ಯಶಸ್ವಿ ಆದರೆ ಇಟ್ಸ್ ಎ ಹ್ಯೂಜ್ ವಿಕ್ಟ್ರಿ ಫಾರ್ BJP. ಯಾಕಂದರೆ 2000 BJPಗೆ ಅದರದೇ ಆದ ಚಾಲೆಂಜ್ಗಳು ಇದಾವಲ್ಲಿ, ಫೇಸ್ ಇಲ್ಲ. ಮಮತಾ ಬ್ಯಾನರ್ಜಿ ಅಂಥ ಪಾಪ್ಯುಲರ್ ಜನಪ್ರಿಯ ನಾಯಕಿಯ ಎದುರು ತೋರಿಸುವುದಕ್ಕೊಂದು ಮುಖ ಇಲ್ಲ. ಅಲ್ಲಿ ನೋಡಿ, ಜ್ಯೋತಿ ಬಸು 67 ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆದರು. ಅದಕ್ಕಿಂತ ಮುಂಚೆ ಹಿ ವಾಸ್ ಎ ಸ್ಟ್ರೀಟ್ ಫೈಟರ್. ಎಕ್ಸಾಕ್ಟ್ಲಿ. ಜ್ಯೋತಿ ಬಸು ವಾಸ್ ಎ ಸ್ಟ್ರೀಟ್ ಫೈಟರ್. 77ರಲ್ಲಿ ಮುಖ್ಯಮಂತ್ರಿ ಆದರು. ಮಮತಾ 89ರಲ್ಲಿ ಅವ್ರು ತಲೆ ಹೊಡೆದಿದ್ರು CPM ವರ್ಕರ್ಸ್. ಶಿ ವಾಸ್ ಎ ಸ್ಟ್ರೀಟ್ ಫೈಟರ್. ಹಿಂಗಾಗಿನೇ ಪ್ರಣಬ್ ಮುಖರ್ಜಿ ಮಮತಾರನ್ನ ಮುಖ್ಯಮಂತ್ರಿಯಾಗಿಯೇ ಸಚಿವಾಲಯಕ್ಕೆ ಬರ್ತೀನಿ ಅಂತ ಪ್ರಮಾಣ ಮಾಡಿದ್ದೆ. ರೈಟರ್ಸ್ ಬಿಲ್ಡಿಂಗಿಗೆ. ಹೌದು. ಮಮತಾ ಯಾವಾಗ ಪ್ರಣಬ್ ಮುಖರ್ಜಿ ಮಮತಾರನ್ನ ಸೈಡ್ಲೈನ್ ಮಾಡ್ಲಿಕ್ಕೆ ನೋಡಿದ್ರು, ಮಮತಾ ತನ್ನದೇ ಒಂದು ಪಕ್ಷವನ್ನು ಸ್ಥಾಪಿಸಿ ಕಾಂಗ್ರೆಸ್ ಆಲ್ಮೋಸ್ಟ್ ಡೆಸಿಮೇಟ್ ಮಾಡಿದ್ರು. ಈಗ BJPಯ ಚಾಲೆಂಜ್ ಏನಿದೆ, ಮಮತಾಗ ಅದೊಂದು ರೀತಿಯ ಬ್ಲೆಸ್ಸಿಂಗು ಹೌದು, ಕರ್ಸು ಹೌದು. ಯಾಕಂದ್ರೆ BJP ಎದುರುಗಡೆ ಇರೋದ್ರಿಂದ ಮುಸ್ಲಿಂ ವೋಟರ್ಸಲ್ಲಿ ಆಂಟಿ ಇನ್ಕಂಬನ್ಸಿ ಅಗೇನ್ಸ್ಟ್ ಮಮತಾ ಇಲ್ಲ. ಹೌದು, ಕರೆಕ್ಟ್. ನೀವು ಇಮ್ಯಾಜಿನ್ ಮಾಡಿ,
ಎಲ್ಲ ಕಡೆ ಹೇಳ್ತಾರೆ ಬಿಜೆಪಿಯ ಗುಮ್ಮ ತೋರಿಸಿ ಮುಸ್ಲಿಂ ಓಟ್ ತಗೊಳ್ಳೋದು ಒಂದು ಮಾಡ್ಬೋದಲ್ಲಿ. ಅಲ್ಲ, ಬಿಜೆಪಿ ಹೆಂಗೆ ಉಳಿದವ್ರದ್ದು ಗುಮ್ಮ ಈಗ OIC ಗುಮ್ಮ ತೋರಿಸುತ್ತೆ, ಹಂಗೆ ಮಮತಾ ಆ ಒಂದು ಸ್ಟ್ರಾಟಜಿಯನ್ನು ಕೂಡ ಮಾಡ್ತಾರೆ. ಹಿಂಗಾಗಿ ಮುಸ್ಲಿಂ ವೋಟರ್ಸ್ನಲ್ಲಿ ಮಮತಾ ಬಗ್ಗೆ ಆಕ್ರೋಶ, ಬೇಸರ ಇಲ್ಲ. ಬಟ್ ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿ ಹಿಂದೂ ಪೊಲರೈಸೇಷನ್ ಅನ್ನು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗುವಲ್ಲಿ ಯಶಸ್ವಿ ಆಗತ್ತಾ, ಅಥವಾ ಬಿಜೆಪಿಗೆ ಮುಸ್ಲಿಂ ಮತಗಳು ಬರದೇ ಇರೋದು ಲಿಮಿಟೇಷನ್ನು? ನನಗನ್ಸುತ್ತೆ ಈ ಬಾರಿ ಬಿಜೆಪಿ ಗೆಲ್ಲದೆ ಹೋದರೆ ಮುಂದಿನ 10 ವರ್ಷ ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿ ಈ ಸ್ಟ್ರಾಟಜಿಯೊಡನೆ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಒಂದು, ತೋರಿಸುವುದಕ್ಕೆ ಫೇಸ್ ಇಲ್ಲ. ಇನ್ನೊಂದು, ಕಾರ್ಯಕರ್ತರನ್ನು ಮನೆಯಿಂದ ಹೊರಗೆ ಕರೆಸಿ ಕೆಲಸ ಮಾಡುವಂತೆ ಮಾಡುವುದು ದೊಡ್ಡ ಚಾಲೆಂಜಲ್ಲಿ. ಅಷ್ಟೊಂದು ಹಿಂಸಾತ್ಮಕ ರಾಜಕಾರಣ ನಡೆಯುವ ಕಾರಣಕ್ಕೆ. ಹಿಂಸಾತ್ಮಕ ರಾಜಕಾರಣ ಅಂದರೆ ಯಾವುದಾದರೂ ಒಂದು ಓಣಿಯಲ್ಲಿ ತೃಣಮೂಲ ಕಾಂಗ್ರೆಸ್ಸನ್ನು ಹೊರತುಪಡಿಸಿ ಇನ್ನೊಂದು ಪಕ್ಷದ ಧ್ವಜ ಕಟ್ಕೊಂಡಿರೋ ಮನೆ ನೋಡೋದು ಕೂಡ ಕಷ್ಟ ಅನ್ನೋ ಪರಿಸ್ಥಿತಿ. ಧ್ವಜ ಬಿಡ್ರಿ ಅಜಿತ್, ಡೈಮಂಡ್ ಹಾರ್ಬರ್ನಲ್ಲಿ ಹೌದು, ಆ ದೃಶ್ಯಗಳನ್ನು ತೋರಿಸಿ, ಆ ಫೋಟೋ ತೋರಿಸಿ ಒಂದ್ಸಲ. ಎಲ್ಲಾದರೂ ಕೇಳಿದ್ದೀರಾ ಅದನ್ನು? ನಾ ಇನ್ನೂ ಒಂದು ಪೀಕ್ ಕೇಳಿದೆ ಪ್ರಶಾಂತ್. ತೃಣಮೂಲ ಕಾಂಗ್ರೆಸ್ನ ಕಾರ್ಯಕರ್ತ ಒಬ್ಬ ಮತದಾನ ಮಾಡುವುದಕ್ಕೆ ಹೋದಾಗ BJPಯ ಏನು ಮತಯಂತ್ರದಲ್ಲಿ BJPಯ ಬಟನ್ ಒತ್ತಾರಲ್ಲ, ಅಲ್ಲಿ ಪರ್ಫ್ಯೂಮ್ ಹಚ್ಚಿ ಬರ್ತಾರಂತೆ. ಯಾರ ಬಗ್ಗೆ ಡೌಟ್ ಇರುತ್ತಲ್ಲ ಅವನು ಓಟ್ ಹಾಕಿ ಬಂದ ತಕ್ಷಣ ಸ್ಮೆಲ್ ನೋಡ್ತಾರಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.